ಸ್ವಾಮೀಜಿ ಓಕೆ, ಇವ್ರಿಗೆ ಯಾವ ರೀತಿಯಾದಂತಹ ಹಕ್ಕಿದೆ? ಒಬ್ರು ಧರ್ಮದ ಮತದಾರರನ್ನ ನೀವು ರದ್ದು ಮಾಡ್ಬೇಕು ಅವರ ಹಕ್ಕನ್ನ ಅಂತ ಹೇಳೋಷ್ಟು ಇವ್ರಿಗೆ ಯಾರು ಸರ್ ಹಕ್ಕು ಕೊಟ್ಟಿದ್ದು ಅಂತ? ನೋಡಿ, ನೀವು ತಪ್ಪು ಮಾಡೋ ಹಕ್ಕು ಯಾರು ಕೊಟ್ಟಿದ್ದು ಅಂತ ಕೇಳಬಾರ್ದು. ತಪ್ಪು ಎಲ್ಲರೂ ಮಾಡ್ತಾರೆ. ಸ್ವಾಮೀಜಿ ಏನು ತಪ್ಪು ಮಾಡೋ ಅವ್ರ ಅರಿವಾಗಿದೆ, ಅದು ಆ ಮಾತು ಬಳಸಬಾರ್ದಾಗಿತ್ತು. ಆದರೆ ತಮಗೆ ಹೇಳ್ತೀನಿ, ಈಗ ಜಮೀರ್ ಅಹಮದ್ ಖಾನ್ ಅವರ ಒಂದು ಏನು ಕ್ಷೇತ್ರ ಬರುತ್ತೆ ಆ ಕ್ಷೇತ್ರದ ವ್ಯಕ್ತಿ ಕೊಟ್ಟಿರೋದು ಇದರಿಂದ ಯಾರವರೇ? ಜಮೀರ್ ವರ್ಸಸ್ ಒಕ್ಕಲಿಗ ಮುಖಂಡರು ಅಂತ ಇದೆ ಇಲ್ಲಿ. ಜಮೀರ್ ವರ್ಸಸ್ ಒಕ್ಕಲಿಗ ಮುಖಂಡ ಟಾರ್ಗೆಟ್ ಮಾಡಿದ್ದಾರೆ ಅವರು ನೇರವಾಗಿ ದೇವೇಗೌಡರ ಕುಟುಂಬದ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನೋಡಿ, ಜಮೀರ್ ಅವರ 100 ಹೇಳಿಕೆಗಳಲ್ಲಿ 85 ಹೇಳಿಕೆಗಳು ದೇವೇಗೌಡರ ವಿರುದ್ಧ ಇರ್ತವೆ, ದೇವೇಗೌಡರ ಕುಟುಂಬದ ವಿರುದ್ಧ ಇರ್ತವೆ, ಆಮೇಲೆ ಒಕ್ಕಲಿಗ ಮುಖಂಡರ ವಿರುದ್ಧ ಇರ್ತವೆ. ಈ ಜಮೀರ್ ಅವ್ರಿಗಿರೋ ಟ್ಯಾಲೆಂಟಿಂದ ಇದುವರೆಗೂ ದೇಶದ ಅಭಿವೃದ್ಧಿ ಮಾಡೋಕ್ಕಾಗಲಿ, ಆಮೇಲೆ ದೇಶದಲ್ಲಿರ್ತಕ್ಕಂಥ ದುಷ್ಕರ್ಮಿಗಳು ಯಾರು ಇವರು ದುಷ್ಕರ್ಮಿಗಳು ಉಗ್ರಗಾಮಿಗಳಿದ್ದಾರಲ್ಲ ಅವ್ರ ಬಗ್ಗೆ ಮಾತಾಡಲ್ಲ. ಅವರು ಉಗ್ರಗಾಮಿಗಳನ್ನ ಪೋಸ್ಟ್ನ ರೀತಿ ಮಾತಾಡ್ತಾರೆ. ನಿನ್ನೆ ನೀವು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ನೀವೆಲ್ಲ ನಿಮ್ಮ ಏನು ಸಮುದಾಯ ಇದೆಯೋ ಅವರು, ಏನಾಯ್ತು ಸರ್ ನಿನ್ನೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಹತ್ರ? ನಿನ್ನೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಪ್ರಕರಣ ತನಿಖೆ ಕೈ ಬಿಡಬೇಕು, ಇದು ಪ್ರಕರಣ ಎಲ್ಲ ಸುಳ್ಳಿದೆ, ಸ್ವಾಮೀಜಿ ಅವರು ಹೇಳೋ ಮಾತಿಂದ ಯಾವುದೇ ಕಾನೂನಲ್ಲಿ ಇದು ನೇರವಾಗಿ ಅಟ್ರಾಕ್ಟ್ ಆಗುವಂಥ ಅಪರಾಧ ಅಲ್ಲ. ಇದು ಈ ಥರ ಮಾಡೋದೇ ಆದರೆ ಬೆಂಗಳೂರಿನಲ್ಲಿ ದಿವಸಕ್ಕೆ ಒಂದು 5-6 ಸಾವಿರ ಕೇಸ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಪೇಪರ್ನಲ್ಲಿ ಬರೋವು, ಟಿ ವಿನಲ್ಲಿ ಬರೋವು, ಸೋಷಿಯಲ್ ಮೀಡಿಯಾದಲ್ಲಿ ಬರೋವು. ಆಮೇಲೆ ಕೆಲವರು ನೇರವಾಗೇ ಮಾತಾಡ್ತಾರೆ. ಮುಸಲ್ಮಾನ್ ಬಾಂಧವ ಮುಖಂಡರುಗಳು ನೇರವಾಗಿ ಹಿಂದೂನ ಕೊಲ್ಲಬೇಕು ಅಂತಾರೆ, ಹಿಂದೂ ದೇವ್ರನ್ನ ಕೊಲ್ಲಬೇಕು ಅಂತ, ಇದ್ದು ದೇವ್ರ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ. ಇದೆಲ್ಲ ಮಾಡ್ಕೊಂಡು ಹೋದರೆ ಬರೀ ನಮ್ಮ ಜೈಲು ಸಾಕಾಗಲ್ಲ, ಈಗ ಇರೋ ಕೋರ್ಟ್ಗಳು ಇರೋ ಪೊಲೀಸ್ ಸ್ಟೇಷನ್ ಸಾಕಾಗಲ್ಲ. ಇವೆಲ್ಲ ಪೊಲಿಟಿಕಲ್ ಆಗಿ ತೊಗೊಂಡು ಸರ್ಕಾರ ಯಾವ ಬೇಕಾದ್ರೂ ಉಪಯೋಗಿಸ್ಕೊಳುತ್ತೆ. ಸರ್ಕಾರ ಈ ಹಿಂದೆ BJP ಸರ್ಕಾರ ಇದ್ದಾಗ ಇವರಿಗೆ ಅಷ್ಟು ಅವ್ರಿಗೆ ಬಾಲ ಮುದ್ರಕೊಂಡಿದ್ರು. ಇವರು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಇವ್ರನ್ನ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯವ್ರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ಒಂದು ಯಾವುದೋ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಹೋಗಿ ಸ್ಟೇಷನ್ಗೆ ಕೂತ್ಕೊತಾರೆ. ಈಗ ಆರ್ಡಿನರಿ ಪರ್ಸನ್ ಕೂತ್ಕೊಂತ ಆ ಥರ ಕೂತ್ಕೊತಾರೆ. ಹೌದು, ಗೌರವಿಸ್ತೀವಿ, ಕಾನೂನೆಲ್ಲ ಒಂದೇ. ಇವ್ರು ಅಧಿಕಾರಕ್ಕೆ ಬಂದಾಗ ಅವ್ರ ಮೇಲೆ ಒಕ್ಕಲಿಗರ ಮುಖಂಡ ಮೇಲೆ FIR ಮಾಡೋದು, ಅವ್ರನ್ನ ಕೂಗಿಸೋದು, ಆಮೇಲೆ ಬೇರೆ ಒಂದು ಸಮುದಾಯನ ಅವ್ರ ಸಮುದಾಯನ ಮೆಚ್ಚಲಿಕ್ಕೋಸ್ಕರ ಅವ್ರ ಸಮುದಾಯನ ಮತ್ತು ಇನ್ನೊಂದು ಮುಸ್ಲಿಂ ಸಮುದಾಯನ ಮೆಚ್ಚಲಿಕ್ಕೋಸ್ಕರ ಹಿಂದೂ ಸಮುದಾಯ ಟಾರ್ಗೆಟ್ ಮಾಡಿ, ಅದರಲ್ಲೂ ಹಿಂದೂ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯ ಟಾರ್ಗೆಟ್ ಮಾಡಿ ಇವ್ರು ನಮ್ಮ ಒಂದು ನಮ್ಮ ಭ್ರಾತೃತ್ವ, ನಾವೇನು ಒಕ್ಕಲಿಗ ಕುಟುಂಬಗಳಿದ್ದೀವಿ ಅದನ್ನು ರಾಜಕೀಯ ಪ್ರಕಾರ ಅವರು ತುಳಿಬೇಕು. ಅವ್ರು ನೋಡಿ, ಯಾವಾಗ ನೋಡು ಕುಮಾರಸ್ವಾಮಿ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಯಾವಾಗ ನೋಡು ದೇವೇಗೌಡರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ನಮ್ಮ ಸ್ವಾಮೀಜಿಗಳು ಅಂದಿದ್ದನ್ನ ಅವ್ರ ಬಾಯಲ್ಲಿ ಬರೋ ಮಾತು ನೋಡ್ಬೇಕು, ಕೇವಲ ಮಾತಾಡ್ತಾರೆ. ಇವರು ಸಿದ್ದರಾಮಯ್ಯನವ್ರಿಗೆ ಬೇರೆ ಸಮಾಜದ ಮೇಲೆ ಗೌರವನೂ ಇಲ್ಲ, ಬೇರೆ ಸಮಾಜ ವ್ಯಕ್ತಿಗಳ ಮೇಲೆ ಗೌರವ ಇಲ್ಲ. ಬಟ್ ಆದರೆ ಇವ್ರ ಸಮಾಜನ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳು, ಎಲ್ಲ ವರ್ಗದ ಜನತೆ, ಎಲ್ಲ ಧರ್ಮದ ಜನತೆ ಗೌರವಿಸ್ಬೇಕು. ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿದ್ದರಾಮಯ್ಯ